ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇದು ನನ್ನ ಮೊದಲನೇ ವ್ಲಾಗು. ಏನಪ್ಪ ಇವರು ಇದೇ ಮೊದಲನೇ ವ್ಲಾಗ್ ಅಂತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಇದು ನಮ್ಮ ಪ್ರಾಯೋಗಿಕ ಕಲಿಕೆಗಾಗಿ ಪತ್ರಿಕೋದ್ಯಮ ವಿಭಾಗದಿಂದ ಮಾಡಿಸ್ತಿರ್ತಕ್ಕಂಥ ವಿಡಿಯೋ. ಇದರ ವಿಶೇಷತೆ ಏನು ಅಂತ ಅಂದರೆ, ನಾವು ಏಪ್ರಿಲ್ 5-6ನೇ ತಾರೀಕು ಪತ್ರಿಕೋದ್ಯಮ ವಿಭಾಗದಿಂದ ಮಂಗಳೂರಿನ ಉದಯವಾಣಿ ಕಚೇರಿ ಮಾಧ್ಯಮಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಇದು ಅದರ ಹಿಂದಿನ ದಿನ ಅಂದರೆ ಏಪ್ರಿಲ್ 4ನೇ ತಾರೀಕು ನೈಟು ಮಾಡ್ತಿರ್ತಕ್ಕಂಥ ವಿಡಿಯೋ. ನಾವು ನೈಟು ಕಾಲೇಜಿಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಆಟ ಆಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸುಮಾರು ರಾತ್ರಿ 12 ಗಂಟೆ ಆಯಿತು ನಾವು ಮಲ್ಕೊಳ್ಳೋ ಅಂಥದ್ದು. ಯಾಕಂದರೆ ತುಂಬ ದಿನಗಳಾದಮೇಲೆ ನೈಟಲ್ಲಿ ಕಾಲೇಜಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಎಲ್ಲರ ಜೊತೆ ಗೇಮ್ಸ್ಗಳು ಆಟ ಆಡಿ ಒಂದಷ್ಟು ಸಾಂಗ್ಸ್ ಆಡಿ ನಾವು ಮಲಗೋದು ರಾತ್ರಿ 12 ಗಂಟೆ ಆಯಿತು. ನೋಡ್ತಾ ಇರ್ಬೋದು ನಾವು ಯಾವ ಥರ ಆಟ ಆಡ್ತಿದ್ದೀವಿ ಅಂತ. ಏಪ್ರಿಲ್ 5ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ನಾವು ಹೊರಡ್ತಕ್ಕಂಥ ಬಸ್ಸಿಗೋಸ್ಕರ ಕಾಲೇಜಿನ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೋ. ಸುಮಾರು ಅರ್ಧ ಗಂಟೆ ನಂತರ ನಮ್ಮ ಬಸ್ ಕೂಡ ಬಂತು. ನೋಡಿ ಯಾವ ಥರ ಬರ್ತಿದೆ, ಫುಲ್ ಜಾತ್ರೆ ಜಿಗಿ ಜಿಗಿ ಥರ ಬರ್ತಿದೆ. ಆನ್ ದ ವೇ ಹೋಗ್ತಾ ನಾವು ವಿಡಿಯೋನೂ ಕೂಡ ಮಾಡಿಕೊಂಡು ನಾವು ಫಸ್ಟ್ ಹೊಟ್ಟಿದ್ದು ಸಕ್ರೆಬೈಲಿನ ಆನೆ ಕ್ಯಾಂಪ್ಗೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಎಷ್ಟೊಂದು ಆನೆಗಳಿದೆ ಅಂದರೆ ಲೆಕ್ಕ ಹಾಕೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಆನೆಗಳಿದೆ. ಹಾಗೆ ನಮ್ಮ ಬ್ಲಾಗಿಗೆ ಒಂದು ಆಯ್ ಇಳಿಸ್ಕೊಂಡು ನಾನು ಹಂಗೆ ಮುಂದೆ ಹೊರಟೆ. ನೋಡಿ ಯಾವ ಥರ ಆನೆ ಮೈಗಳನ್ನ ತೊಳಿತಿದ್ದಾರೆ ಅಂತ. ಅದಾದಮೇಲೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ವೀಡಿಯೋಗೆ ಆಯ್ ಇಳಿಸಿ ನಾವು ಹೊರಟಿದ್ದು. ನೆಕ್ಸ್ಟ್ ಹೊರಟಿದ್ದು ಯಾವುದಪ್ಪ ಅಂದರೆ ಗಡಗೋಡಿನ ನಿನಾಜಮ್ಗೆ. ಇದರ ವಿಶೇಷತೆ ಹಲವಾರು ರಂಗ ಕಲಾವಿದರು ಇಲ್ಲಿ ನಟನೆಯನ್ನು ಕಲ್ತಿದ್ದಾರೆ. ನಮ್ಮ ಬ್ಯಾಡ್ ಲಕ್ಕು ಇದು ತುಂಬ ಕ್ಲೋಸ್ ಆಗಿ ಹೋಗಿತ್ತು. ಅನಂತರ ನಾವು ಹೊರಟಿದ್ದು ಕೆಳದಿಯ ಬಸವೇಶ್ವರ ಟೆಂಪಲ್ಗೆ. ಈ ದೇವಸ್ಥಾನ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿದೆ. ಹೋಗ್ತಾ ಹೋಗ್ತಾ ಸ್ವಲ್ಪ ನೆರಳು ಸಿಕ್ತು. ಅನಂತರ ಹೋಗಿ ದರ್ಶನ ಮಾಡಿಕೊಂಡು, ಅಲ್ಲೂ ಕೂಡ ಬಾಕ್ಲಾಕಿತ್ತು. ಕಂಡಿಯಿಂದ ದೇವ್ರನ್ನ ನೋಡಿಕೊಂಡು, ಬಿಸಿಲು ಎಷ್ಟಿದೆ ಅಂದರೆ ಅಷ್ಟು ಬಿಸಿಲು. ಫುಲ್ಲು ಓಡ್ಕೊಂಡು ದೇವ್ರನ್ನ ನೋಡಿಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಅಲ್ಲೊಂದಷ್ಟು ಫೋಟೋಸ್ ವೀಡಿಯೋಸ್ಗಳನ್ನ ತಗೊಂಡು ಒಂದಷ್ಟು ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು ಕದಂಬರು ಹಳಿದ ಬನವಾಸಿಯ ಶ್ರೀ ಉಮಾ ಮಧುಕೇಶ್ವರ ಟೆಂಪಲ್ಗೆ. ಇಲ್ಲಿ ಹೋಗ್ತಾ ಇರಬೇಕಲ್ಲೇ ಅಷ್ಟು ಬಿಸಿಲಿತ್ತು. ಫಸ್ಟು ನಮ್ಮ ಮ್ಯಾಮ್ ಕೈಲಿ ಒಂದು ಹಾಯ್ ಹೇಳ್ಸೋಣ ಅಂತ ಹಾಯ್ ಹೇಳಿಸ್ದೆ, ಕೇಳ್ಕೊಂಡು ಬನ್ನಿ. ಅಲ್ಲೊಂದಷ್ಟು ಫೋಟೋಶೂಟು ರೀಲ್ಸ್ಗಳನ್ನ ಮಾಡಿಕೊಂಡು ಮುಂದೆ ಹೊರಟೋ ದೇವಸ್ಥಾನನ ಸುತ್ತೋದಕ್ಕೆ ಅಂತ. ಅನಂತರ ನಾವು ಹೊರಟಿದ್ದು ಶಿರ್ಸಿಯ ಮಾರಿಕಾಂಬ ಟೆಂಪಲ್ಗೆ. ಯುಗಾದಿ ಇದ್ದಿದ್ದರಿಂದ ದೇವಸ್ಥಾನನೂ ಕೂಡ ಕ್ಲೋಸ್ ಆಗಿತ್ತು. ನಮ್ಮ ದುರಾದೃಷ್ಟ ಅಂತಲೇ ಹೇಳ್ಬೋದು. ಹಾಯ್, ವೆಲ್ಕಮ್ ಟು ಶಿರ್ಸಿ ಮಾರಿಕಾಂಬ ಟೆಂಪಲ್. ಮಧ್ಯಾಹ್ನ ಊಟನ ಮುಗಿಸಿ ಅನಂತರ ನಾವು ಹೊರಟಿದ್ದು ಗೋಕರ್ಣದ ಸನ್ಸೆಟ್ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಅಂತ. ಆದರೆ ಅಷ್ಟೊತ್ತೊಳಗೆ ಲೇಟಾಗಿ ಹೋಗಿತ್ತು. ಆನ್ ದ ವೇ ನೋಡ್ಕೊಳ್ತಾನೆ ಹೋದೋ. ಅಲ್ಲಿ ಹೋಗಿ ಒಂದಷ್ಟು ವೀಡಿಯೋಸ್ನ ಫೋಟೋಸ್ನ ಮಾಡಿಕೊಂಡು ನೈಟ್ ಊಟಕ್ಕೆ ಅಂತ ಹೋದೋ. ಊಟ ಮುಗಿಸಿ ನೈಟು ಮುರುಡೇಶ್ವರದಲ್ಲಿ ಆಟೋದು. ಇದು ನೆಕ್ಸ್ಟ್ ಡೇ ಮುರುಡೇಶ್ವರ ದೇವಸ್ಥಾನಕ್ಕೆ ಅಂತ ಹೊರಟಾಗ ಮಾಡ್ತಕ್ಕಂಥ ವಿಡಿಯೋ. ಎಲ್ಲರ ಕೈಲೂ ನನ್ನ ಬ್ಲಾಗಿಗೆ ಹಾಯ್ ಹೇಳಿಸಿ ಮ್ಯಾಮ್ ಹತ್ರ ಒಂದು ಬೈಟ್ನ ತಗೊಂಡೆ. ವೆಲ್ಕಮ್ ಟು ಮುರುಡೇಶ್ವರ ರೋಡ್ಸ್. ವಿ ಆರ್ ಗೋಯಿಂಗ್ ಟು ಗಿವ್ ರೂಟ್ ಟು ಮುರುಡೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಒಂದಷ್ಟು ಫೋಟೋಶೂಟ್ಗಳನ್ನ ಮಾಡಿಕೊಂಡು ಲಿಫ್ಟಲ್ಲಿ ಮೇಲ್ ಫ್ಲೋರಿಗೆ ಹೋಗಿ ಅಲ್ಲಿ ಒಂದು ವ್ಯೂನ ನೋಡಿಕೊಂಡು ವಾಪಸ್ ಹೊರಟಿದ್ದು ನಾವು ಆನೆಗುಡ್ಡ ಗಣಪತಿ ಟೆಂಪಲ್ಗೆ. ತುಂಬ ಶಕ್ತಿಯುತ ದೇವರು ಅಂತಲೇ ಹೇಳ್ಬೋದು. ಇದನ್ನು ಪರ್ಸ್ನಲಿ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ತಣ್ಣನೆ ನೀರು ಕುಡಿದೋ ಸ್ವರ್ಗ ಸಿಕ್ತಾಗಾಯಿತು. ಕೊನೆಗೆ ಅಲ್ಲೇ ಎದುರುಗಡೆ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ತಿಂಡಿ ಮಾಡಿಕೊಂಡು ಅನಂತರ ನಾವು ಹೊರಟಿದ್ದು ಮರವಂತೆ ಬೀಚಿಗೆ. ಅಲ್ಲಿ ಕೂಡ ಇನ್ನೇನು ಫೋಟೋಶೂಟ್ ಇರುತ್ತೆ. ಫೋಟೋಶೂಟ್ನ ಮುಗಿಸ್ಕೊಂಡು ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ಅಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಸೆಂಟ್ ಮೇರೀಸ್ನ ನೋಡೋಣ ಅಂತ, ಐರ್ಲೆಂಡ್ನ ನೋಡೋಣ ಅಂತ. ಅಲ್ಲಿಗೆ ಹೋಗಿ ಬಸ್ನ ಪಾರ್ಕ್ ಮಾಡಿ ಅಲ್ಲಿ ಒಂದು ವಿಡಿಯೋಗೆ ಹಾಯ್ ಹೇಳಿಸ್ತಾ ಅಲ್ಲಿರೋ ವಾತಾವರಣನೆಲ್ಲ ಇದು ಮಾಡ್ತಾ ನಮ್ಮ ಮ್ಯಾಮ್ ಹತ್ರ ಒಂದು ಹಾಯ್ ಹೇಳಿಸ್ತು. ನೋಡ್ಕೊಂಡು ಬನ್ನಿ. ಹಾಯ್ ಗಾಯ್ಸ್, ವಿ ಆರ್ ಅಟ್ ಮಲ್ಪೆ ಬೀಚ್ and we are going to St. Mary's Island. Sorry. Welcome to our boat ride. ಸ್ವಲ್ಪ ಆ ಕಡೆ I'm with Sona.
ಬೋಟ್ನ ತಲುಪಿ ಬೋಟಿಂದ ನಾವು ಸೆಂಟ್ ಮೇರೀಸ್ ಐಲ್ಯಾಂಡ್ನ ಕೂಡ ತಲುಪಿದ್ವಿ. ಇದು ನಮ್ಮ ಫ್ರೆಂಡ್ಸು. ಅಲ್ಲಿ ನಮ್ಮ ಸರ್ ಬ್ಲಾಗಿಗೆ ಹೇಳಿ ಅಂತ ಕೇಳಿ ಸಾಕಾಯಿತು. ಕೊನೆಗೂ ಹೇಳಿದ್ರು. ಇವಾಗ ಅಲ್ಲ ಫ್ರೆಂಡ್ಸ್ ಜೊತೆ ಸೈಂಟ್ ಮೇರೀಸ್ ಐಲ್ಯಾಂಡ್ ಬಂದಿದ್ದೀವಿ. ಮೀಡಿಯಾ ವಿಸಿಟ್ ಬಂದಿದ್ವಿ. ಅದ್ರ ಜೊತೆಗೆ ಸೈಂಟ್ ಮೇರೀಸ್ ಐಲ್ಯಾಂಡ್ ಕೂಡ ಬಂದಿದ್ದೀವಿ. ಇಲ್ಲಿ ಒಳ್ಳೆ ಬಿಸಿಲಿದೆ ಮತ್ತು ಒಳ್ಳೆ ಅಟ್ಮಾಸ್ಫಿಯರ್. ಸ್ಟೂಡೆಂಟ್ ಎಲ್ಲ ಎಂಜಾಯ್ ಮಾಡ್ತಾರೆ. Hi guys, we are at St. Mary's Island of Malpe Beach. The summer is too hot, ತುಂಬಾ ಸೆಕೆ ಇದೆ, ಬಟ್ ಖುಷಿಯಾಗಿದೆ ನೋಡಲಿಕ್ಕೆ. We are came here for media visit. ನಮ್ಮ ಸ್ಟೂಡೆಂಟ್ಸ್ ಜೊತೆ ಜರ್ನಲಿಸಮ್ ಸ್ಟೂಡೆಂಟ್ಸ್ 5th sem and 6th sem, 4th sem and 2nd semester ಸ್ಟೂಡೆಂಟ್ಸ್ ಜೊತೆಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ಸ್ MG Road ಹಾಸನ್ ಇಂದ ಬಂದಿದ್ದೀವಿ. ಐ ಆಮ್ ಫ್ಯಾಕಲ್ಟಿ ಮಂಜುಳಾ CS HOD ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ಫ್ಯಾಕಲ್ಟೀಸ್ ದಿಲೀಪ್ ಕುಮಾರ್ HK, ರವಿಕುಮಾರ್ P and ಕಾವ್ಯ CP ಎಲ್ಲರೂ ಇದ್ದೀವಿ. ಹೋಪ್ ವಿ ಆರ್ ಆಲ್ ಎಂಜಾಯಿಂಗ್ ಅವರ್ ಬ್ಲಾಗ್. ಈ ಪ್ಲೇಸಿಗೆ 2ನೇ ಸಲ ಬರ್ತಿರೋದು. ಆದರೂ ಕೂಡ ಏನೋ ಹೊಸ ಥರ ಫೀಲು. ಅಲ್ಲೊಂದಷ್ಟು ಫೋಟೋಸು, ವೀಡಿಯೋಸು, ರೀಲ್ಸ್ಗಳಾಯಿತು. ಮತ್ತು ಸ್ವಲ್ಪ ನೀರು ಜೊತೆನೂ ಆಟ ಆಡ್ಕೊಂಡು ಅಲ್ಲಿರೋ ವಾತಾವರಣನ ಎಂಜಾಯ್ ಮಾಡಿಕೊಂಡು ನಮ್ಮ ಸರ್ಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಬಂದೋ. ಮತ್ತು ಬೋಟಲ್ಲಿ ಬಂದು ಕೂಡ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು ಚಿಕ್ಕ ಮಕ್ಕಳು. ಅಲ್ಲೂ ಕೂಡ ಬೋಟಲ್ಲಿ ಆಟ ಆಡ್ಕೊಂಡು ನಾವು ಹೊರಟಿದ್ದು ಮಂಗಳೂರಿನ ಉದಯವಾಣಿ ಆಫೀಸ್ಗೆ. ನೇಚರ್ ಮಾತ್ರ ಸಖತ್ತಾಗಿತ್ತು. ಎಷ್ಟು ದೊಡ್ಡ ಬಿಲ್ಡಿಂಗ್ ನೀವು ನೋಡ್ತಾ ಇರ್ಬೋದು. ಒಳಗಡೆ ಫೋಟೋ ತೆಗೆಯೋ ಅವಕಾಶ ಇರಲಿಲ್ಲ. ಹಂಗೂ ಫೋಟೋಸ್ನ ಪರ್ಮಿಷನ್ ತೊಗೊಂಡು ಅಲ್ಲಿ ಮಾತುಕತೆಗಳನ್ನ ಮುಗಿಸ್ಕೊಂಡು ಅನಂತರ ನಾವು ಹೊರಟಿದ್ದೆ ಬೀಚ್ಗೆ ಆಟ ಆಡೋಣ ಅಂತ. ತುಂಬ ಟೈಮ್ ಆಗೋಗಿತ್ತು. ಅಲ್ಲೇನೆ ಇರೋದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಂಗಳೂರು ಫಿಶ್ನ ತಿನ್ಕೊಂಡು ನಾವು ಹೊರಟು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.